ಹಾಯ್ ಫ್ರೆಂಡ್ಸ್, ಕನ್ನಡ ಚಿತ್ರರಂಗದಲ್ಲಿ ಯಾವೆಲ್ಲ ಕಾಮಿಡಿ ನಟರು ಹೀರೋ ಆಗಿ ಹಿಟ್ ಆಗಿದ್ದಾರೆ, ಯಾವ ಕಳನಟರು ಸ್ಟಾರ್ ಆಗಿ ಮಿಂಚಿದ್ದಾರೆ, ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋ ಆದವರು ಯಾರು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಗಣೇಶ್ ಇಂದು ಗೋಲ್ಡನ್ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ. ಆದರೆ ಒಂದು ಟೈಮಲ್ಲಿ ಇವರು ಸಿನಿಮಾ ರಂಗದಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡಿದ್ರು. ಉದಯ ಟಿವಿಯ ಕಾಮಿಡಿ ಟೈಮ್ ಮೂಲಕ ಮನೆ ಮಾತಾದ ಇವರು ನಂತರದಲ್ಲಿ ಹಲವು ಸಿನಿಮಾಗಳಲ್ಲಿ ಸಣ್ಣ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದ್ರು. ಲೀಡ್ ರೋಲ್ಗೆ ಸಪೋರ್ಟಿಂಗ್ ಆಗಿ ಕಾಮಿಡಿ ರೋಲ್ಗಳಲ್ಲಿ ಬಣ್ಣ ಹಚ್ಚಿದ್ರು. 2002ರಿಂದ 2005ರವರೆಗೆ ಹೀಗೆ ಸ್ಟ್ರಗಲ್ ಮಾಡಿದ ಗಣೇಶ್ 2006ರಲ್ಲಿ ಚೆಲ್ಲಾಟ ಸಿನಿಮಾದಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿದ್ರು. ಇದು ಹಿಟ್ ಆಯ್ತು. ಇದಾದ್ಮೇಲೆ ಬಂದ ಮುಂಗಾರು ಮಳೆ ಗಣೇಶ್ಗೆ ಗೋಲ್ಡನ್ ಸ್ಟಾರ್ ಅನ್ನೋ ಸ್ಟಾರ್ಡಮ್ ತಂದ್ಕೊಡ್ತು. ಚಿಕ್ಕಣ್ಣ ಉಪಾಧ್ಯಕ್ಷರಾಗಿ ಮಿಂಚುತ್ತಿರುವ ನಟ ಚಿಕ್ಕಣ್ಣ. ಇವರು ಆರಂಭದಲ್ಲಿ ಉದಯ ಟಿವಿಯ ಕಾಮಿಡಿ ಶೋಗಳಲ್ಲಿ ಭಾಗವಹಿಸುತ್ತಿದ್ರು. ಕಿರುತೆರೆಯಲ್ಲಿ ಕಳನಟನಾಗಿಯೂ ನಟಿಸಿದ್ರು. ನಂತರ ಯಶ್ ಅಭಿನಯದ ಕಿರಾತಕ ಸಿನಿಮಾ ಮೂಲಕ ಕಾಮಿಡಿ ನಟನಾಗಿ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ರು. ಇದಾದ್ಮೇಲೆ ರಾಜ, ಹುಲಿ, ಅಧ್ಯಕ್ಷ ಸೇರಿದಂತೆ 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಾಮಿಡಿ ಪಾತ್ರಕ್ಕೆ ಜೀವ ತುಂಬಿದ್ರು. ಇದೀಗ ಉಪಾಧ್ಯಕ್ಷ ಸಿನಿಮಾದಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿದ್ದು ದೊಡ್ಡ ಯಶಸ್ಸು ಕೂಡ ಇವರಿಗೆ ಒಲಿದಿದೆ. ಇದಕ್ಕೆ ಡಿ ಬಾಸ್ ದರ್ಶನ್ ಸಪೋರ್ಟೇ ಕಾರಣ ಅಂತ ಚಿಕ್ಕಣ್ಣ ಎಲ್ಲಾ ಕಡೆ ಹೇಳ್ಕೊಂಡಿದ್ದಾರೆ. ದುನಿಯಾ ವಿಜಯ್. ಕಿಚ್ಚ ಸುದೀಪ್ ಅಭಿನಯದ ರಂಗ SSLC ಸಿನಿಮಾ ಮೂಲಕ ವಿಜಯ್ ಚಿತ್ರರಂಗ ಪ್ರವೇಶಿಸಿದ್ರು. ಇದಾದ್ಮೇಲೆ ಹಲವಾರು ಸಿನಿಮಾಗಳಲ್ಲಿ ವಿಲನ್ ಗ್ಯಾಂಗ್ ಮೆಂಬರ್ ಆಗಿ ನಟಿಸಿದ್ರು. 2007ರಲ್ಲಿ ಇವರು ಹೀರೋ ಆಗಿ ನಟಿಸಿದ ದುನಿಯಾ ಬ್ಲಾಕ್ ಬಸ್ಟರ್ ಹಿಟ್ ಕೊಡ್ತು. ವಿಜಯ್ ದುನಿಯಾ ವಿಜಯ್ ಅಂತಲೇ ಫೇಮಸ್ ಆದ್ರು. ಇದಾದ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಭರವಸೆಯ ನಟನಾಗಿ ಹೊರಹೊಮ್ಮಿದ್ದಾರೆ. ಡಾಲಿ ಧನಂಜಯ್. 2013ರಲ್ಲಿ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ನಟ ಧನಂಜಯ್. 2018ರವರೆಗೆ ಇವರು ಹಲವಾರು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ರು. ಆದ್ರೆ ಟಗರು ಸಿನಿಮಾದಲ್ಲಿ ಕಳನಟನಾಗಿ ಡಾಲಿ ಪಾತ್ರದಲ್ಲಿ ಮಿಂಚಿದ್ರು. ಇದಾದ್ಮೇಲೆ ಇವರಿಗೆ ಡಾಲಿ ಧನಂಜಯ್ ಅಂತಲೇ ಬಿರುದು ಬಂತು. ಕನ್ನಡ ಚಿತ್ರರಂಗದ ಯಶಸ್ವಿ ನಾಯಕ ನಟನಾಗಿ ಹೊರಹೊಮ್ಮಿದ್ರು. ಲೂಸ್ ಮಾದ ಯೋಗಿ. ದುನಿಯಾ ಸಿನಿಮಾದಲ್ಲಿ ಬ್ಲೇಡ್ ಹಿಡ್ಕೊಂಡು ಓಡಾಡಿದ್ದ ನಟ ಯೋಗೇಶ್. ಇದೊಂದು ಸಿನಿಮಾದಿಂದಲೇ ಲೂಸ್ ಮಾದ ಯೋಗಿ ಅಂತ ಬಿರುದು ಪಡೆದ ಇವರು ನಂತರ ನಂದಾ ಲವ್ಸ್ ನಂದಿತಾ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸಿಕೊಂಡ್ರು. ಇದಾದ್ಮೇಲೆ ಹಲವಾರು ಸಿನಿಮಾಗಳಲ್ಲಿ ಲೀಡ್ ರೋಲ್ನಲ್ಲಿ ಲೂಸ್ ಮಾದ ಯೋಗಿ ಬಣ್ಣ ಹಚ್ಚಿದ್ದಾರೆ. ಜಗ್ಗೇಶ್. ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಸ್ಥಾನ ಪಡ್ಕೊಂಡ ನಟ ಜಗ್ಗೇಶ್. ಇವರು 1982ರಲ್ಲಿ ಇಬ್ಬನಿ ಕರಗಿತು ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸಿದ್ರು. ಇದಾದ್ಮೇಲೆ ರಣಧೀರ, ರಣರಂಗ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಕಳನಟನ ಪಾತ್ರದಲ್ಲಿ ಕಾಮಿಡಿ ಪಾತ್ರಗಳಲ್ಲಿ ನಟಿಸಿ ಹೆಸರು ಮಾಡಿದ್ರು. 1992ರಲ್ಲಿ ತರ್ಲೆ ನನ್ ಮಗ ಸಿನಿಮಾದಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿ ದೊಡ್ಡ ಹೆಸರು ಮಾಡಿದ್ರು. 120ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿರೋ ಇವರು ನವರಸ ನಾಯಕ ಅಂತ ಹೆಸರು ಮಾಡಿದ್ದಾರೆ. ಕೋಮಲ್. ಇವರು ತನ್ನ ಸಹೋದರ ಜಗ್ಗೇಶ್ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ರು. ಕಳನಟನಾಗಿ ಸಿನಿ ಬದುಕು ಶುರು ಮಾಡಿದ ಇವರು ನಂತರದಲ್ಲಿ ಹಾಸ್ಯ ಪಾತ್ರಗಳಿಗೂ ಜೀವ ತುಂಬಿದ್ರು. 2008ರಲ್ಲಿ ಮಿಸ್ಟರ್ ಗರಗಸ ಸಿನಿಮಾದಲ್ಲಿ ನಾಯಕ ನಟನಾಗಿ ಹೊಸ ಇನ್ನಿಂಗ್ಸ್ ಶುರು ಮಾಡಿದ್ರು. ಹಲವು ಸಿನಿಮಾಗಳಲ್ಲಿ ಹೀರೋ ಆಗಿ ಮಿಂಚಿದ್ರು. ಶರಣ್. ಸಿನಿರಂಗಕ್ಕೆ ಬರೋ ಮುನ್ನ ಗಾಯಕರಾಗಿದ್ದ ಶರಣ್ ಸೀರಿಯಲ್ಗಳಲ್ಲೂ ನಟಿಸ್ತಿದ್ರು. 1996ರಲ್ಲಿ ಪ್ರೇಮ 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 ಸಿನಿಮಾ ಮೂಲಕ ಸಿನಿರಂಗಕ್ಕೆ ಹಾಸ್ಯ ನಟನಾಗಿ ಎಂಟ್ರಿ ಕೊಟ್ರು. ಸುಮಾರು 99 ಸಿನಿಮಾಗಳಲ್ಲಿ ಹಾಸ್ಯ ಮತ್ತು ಪೋಷಕ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದ ಬಳಿಕ 2012ರಲ್ಲಿ ರ್ಯಾಂಬೋ ಚಿತ್ರದಲ್ಲಿ ನಾಯಕ ನಟನಾಗಿ ಮಿಂಚಿದ್ರು. ಇದಾದ್ಮೇಲೆ ವಿಕ್ಟರಿ, ಅಧ್ಯಕ್ಷ, ರಾಜರಾಜೇಂದ್ರ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿ ಮನೆ ಮಾತಾದ್ರು. ದ್ವಾರ್ಕೀಶ್. ನಟ, ನಿರ್ದೇಶಕ, ನಿರ್ಮಾಪಕ ಈ ದ್ವಾರ್ಕೀಶ್. ಆರಂಭದಲ್ಲಿ 1964ರಲ್ಲಿ ಹಾಸ್ಯ ನಟರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ನಂತರದಲ್ಲಿ ನಾಯಕ ನಟನಾಗಿಯೂ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ್ರು. ಇವರು ಮತ್ತು ವಿಷ್ಣುವರ್ಧನ್ ಜೋಡಿ ದೊಡ್ಡ ಮಟ್ಟದಲ್ಲಿ ಜನರ ಮೆಚ್ಚುಗೆ ಗಳಿಸಿತ್ತು. ಅಷ್ಟೇ ಅಲ್ಲ, ಇವರು 40ಕ್ಕೂ ಹೆಚ್ಚು ಸಿನಿಮಾ ನಿರ್ಮಾಣ ಮಾಡಿದ್ದು 15ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ.
ನಾಗಭೂಷಣ್. ರಂಗಾಯಣ ಥಿಯೇಟರ್ ಗ್ರೂಪ್ನಲ್ಲಿದ್ದ ನಟ ನಾಗಭೂಷಣ್ ನಂತರದಲ್ಲಿ ಯೂಟ್ಯೂಬ್ ಚಾನಲ್ ಮಾಡಿದ್ರು. ಕಾಮಿಡಿ ಜೊತೆಗೆ ಸಾಮಾಜಿಕ ಕಳಕಳಿ ಇರುವ ವಿಡಿಯೋಗಳನ್ನ ಮಾಡಿದ್ರು. ಇದಾದ್ಮೇಲೆ 2016ರಲ್ಲಿ ಬದ್ಮಾಶ್ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ರು. ಹಲವು ಸಿನಿಮಾಗಳಲ್ಲಿ ಹೀರೋಗೆ ಸಪೋರ್ಟಿವ್ ರೋಲ್ನಲ್ಲಿ ನಟಿಸಿದ್ರು. 2021ರಲ್ಲಿ ಇಕ್ಕಟ್ ಅನ್ನೋ ಕಾಮಿಡಿ ಸಿನಿಮಾ ಮೂಲಕ ಹೀರೋ ಕೂಡ ಆದ್ರು. ಶಶಿಕುಮಾರ್ 1988ರಲ್ಲಿ ತೆರೆಕಂಡ ಚಿರಂಜೀವಿ ಸುಧಾಕರ ಸಿನಿಮಾದಲ್ಲಿ ಖಳನಟರಾಗಿ ಸಿನಿರಂಗಕ್ಕೆ ಎಂಟ್ರಿ ಕೊಟ್ರು. ಇದಾದ್ಮೇಲೆ 1989ರ ಯುದ್ಧ ಕಾಂಡ ಸೇರಿ ಹಲವು ಸಿನಿಮಾದಲ್ಲಿ ನಟಿಸಿದ್ರು. ಇದಾದ ನಂತರ ಹೀರೋ ಆಗಿಯೂ ಕ್ಲಿಕ್ ಆದ ಶಶಿಕುಮಾರ್ಗೆ 1998ರಲ್ಲಿ ಅಪಘಾತವಾಯಿತು. ಇದಾದ್ಮೇಲೆ ಅವಕಾಶಗಳು ಕಡಿಮೆಯಾದವು. ನಂತರ ಯಜಮಾನ, ಹಬ್ಬ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಸೈಡ್ ರೋಲ್ಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು. ಪ್ರಭಾಕರ್ ಕಾಡಿನ ರಹಸ್ಯ ಸಿನಿಮಾದಲ್ಲಿ ಖಳನಟರಾಗಿ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ನಟ ಪ್ರಭಾಕರ್. 1983ರ ನಂತರ ನಾಯಕ ನಟನಾದ ಇವರು ಸಾಕಷ್ಟು ಹಿಟ್ ಚಿತ್ರಗಳನ್ನ ಕೊಟ್ರು. ಕನ್ನಡದ ಬಹುಬೇಡಿಕೆಯ ನಟರಾದ್ರು. ಇದರ ನಡುವೆ ನಿರ್ದೇಶನ ಮಾಡಿಯೂ ಸೈ ಎನಿಸಿಕೊಂಡ್ರು. ಮಲಯಾಳಂ, ತಮಿಳು, ತೆಲುಗು, ಹಿಂದಿಯಲ್ಲೂ ನಟಿಸಿದ ಇವರು 450ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಫ್ರೆಂಡ್ಸ್, ಇದು ಕಾಮಿಡಿ ಮತ್ತು ಖಳನಟರಾಗಿದ್ದವರು ಯಾರೆಲ್ಲ ನಾಯಕ ನಟನಾಗಿ ಮಿಂಚಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇವರಲ್ಲಿ ಯಾರು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.